ಬೇರೆ ಕಡೆಯಿಂದ ಬಂದ್ಬಿಟ್ಟು ನಿಮ್ಗೆ ಊದ್ಬತ್ತಿ ಮಾಡೋದಿಕ್ಕೆ ಕೊಡ್ತೀವಿ, ನಾವೇ ಮೆಟೀರಿಯಲ್ ಕೊಡ್ತೀವಿ ಅಂತ ಹೇಳಿ 1-3 ತಿಂಗಳು ಚೆನ್ನಾಗಿ ಏನೋ ಎಲ್ಲ ಅವರೇ ಕಚ್ಚಾ ವಸ್ತುಗಳನ್ನೆಲ್ಲ ಕೊಟ್ಟು ಊದ್ಬತ್ತಿ ಮಾಡಿ ಅವನೇ ವಾಪಸ್ ತಗೊಂಡು ತಿಂಗಳ 6,000 8,000 ಹಿಂಗೆಲ್ಲ ಕೊಟ್ಟಿದ್ದಾನೆ. 3-4 ತಿಂಗಳಾದ್ಮೇಲೆ ಸ್ವಲ್ಪ ರಾ ಮೆಟೀರಿಯಲ್ ತಗೊಳೋದಕ್ಕೆ ಕಚ್ಚಾ ವಸ್ತು ತಗೊಳಕ್ ದುಡ್ಡಿಲ್ಲ, ನೀವೆಲ್ಲ ದುಡ್ಡು ಕೊಡ್ರಿ ಅಂತ ಹೇಳಿ ಅವ್ರ ಹತ್ರ ಒಂದು 6 ಲಕ್ಷ ಹಾಕ್ಸ್ಕೊಂಡಿದ್ದಾನೆ. ಒಂದು 6-7 ಜನದ ಹತ್ರ ಸೇರಿ EFS ಆಗಿದ್ದಾನೆ. ಇವ್ರಿಗೆ ನಂಬಿಕೆ ಬಂತಲ್ಲ ಹಾಕಿದ್ರು. ಇವಾಗ ಪೊಲೀಸ್ ಅವ್ರಿಗೆ ತಂದು ಕಟ್ಟಿರು, ಈಗ ಅದನ್ನ ಬಿಡಿಸ್ಕೊಡ್ರಿ ಕರ್ಸ್ಕೊಡ್ರಿ ಅಂತ ಹೇಳಿ. ಅದಂತವಕ್ಕೆಲ್ಲ ನೀವು ನಂಬಿಬಿಟ್ಟು ದುಡ್ಡು ಹಾಕೋದು ಮಾಡ್ಬೇಡ್ರಿ. ಒಂದು ಎರಡನೇದು, ಮೊನ್ನೆ ಇತ್ತೀಚೆಗೆ ಪಟ್ನಾಯಕ್ನಲ್ಲಿ ಸ್ಟೇಷನ್ ಹತ್ರ ಒಂದು ಚೈನ್ ಕಿತ್ಕೊಂಡು ಹೋಗ್ಬಿಟ್ಟಿರೋ ಇಂಥ ವಯಸ್ಸಾಗಿರೋರ್ದು ಒಂದು ಇದ್ರಲ್ಲಿ ಪಲ್ಸರ್ ಗಾಡಿನಲ್ಲಿ ಬಂದ್ಬಿಟ್ಟು. ಅದು ಒಂಟಿ ಮನೆ ಇರ್ತದೆ. ಅಜ್ಜಿ ಹತ್ರ ಬಂದ್ಬಿಟ್ಟು ಯಾರೋ ಪರಿಚಯ ಇದಿರೋ ಅಂತಾರ, ನಾನ್ ಅಜ್ಜಿ ಪಕ್ಕದ ಮನೆ ನಾಗರಾಜ, ಯಾಕಜ್ಜಿ ಹುಷಾರಿಲ್ವೇನಜ್ಜಿ ಜ್ವರ ಬಂದೈತೆ ಅಂತ ಹಿಂಗ್ ಮುಟ್ಟ ತರ ಮಾಡ್ಬಿಟ್ಟು ಚೈನ್ ಕಿತ್ಕೊಂಡು ಹೊರಟೋಗೋನೆ. ಯಾರಾದ್ರೂ ಹೊರಗಡೆ ಅವನು ವ್ಯಕ್ತಿ ಅನುಮಾನಾಸ್ಪದ ಬರ್ತಿದ್ದಾನೆ, ಬೈಕಲ್ಲಿ ನಂಬರ್ ಇಲ್ಲ, ಅವನೇನೋ ಮಾಸ್ಕ್ ಹಾಕೊಂಡಿದ್ದಾನೆ, ಹೆಲ್ಮೆಟ್ ಹಾಕೊಂಡಿದ್ದಾನೆ ಅಂತಂದ್ರೆ ನೀವು ಸ್ವಲ್ಪ ಅವನಿಂದ ದೂರ ಇರ್ಬೇಕು. ಅಥವಾ ಅವ್ನ್ ನಿಲ್ಸಿ ವಿಚಾರ ಮಾಡುವ, ಬಾಯಲ್ಲಿ ನೀನ್ ಯಾಕೆ ಅಂತೇಳಿ ನೀವೆಲ್ಲ ಜೆಂಟ್ಸ್ ಹುಡುಗರು ವಿಚಾರ ಮಾಡ್ಬೇಕು. ನೀನ್ ಯಾಕೆ ಬಂದಿದ್ಯಾ, ನೀನ್ ಯಾರಿಲ್ಲಿ ಏನು ಅಂತೇಳಿ ಅವ್ನು ತಡಿ ನಿಲ್ಸಿ, ಇಲ್ಲಿ ಒಂದ್ ಫೋಟೋ ತಕೊಂತೀನಿ ಅನ್ಬೇಕು. ಅವಾಗ ಅವ್ನ್ ಎಫೆಸ್ ಆಗ್ತಾನೆ. ಅಥವಾ ಅವ್ನ್ ನೀವ್ ಹೊಡ್ಕೊಂಡಿದ್ರೆ ನಮ್ಗೊಂದ್ ಸಾಕ್ಷ್ಯ ಸಿಗುತ್ತೆ. ಅರ್ಥ ಆಯ್ತಾ? ಇವ್ರು ಅವಾಗ್ಲೇ ಹೇಳಿದ್ರಲ್ಲ, ಏನಾದ್ರು ಕಳ್ತನ ಆದ್ರೆ ಅಥವಾ ಏನೇ ಒಂದು ಅಥವಾ ಆಕ್ಸಿಡೆಂಟ್ ಆದ್ರೆ ಅಥವಾ ಏನೋ ಯಾವ್ದಾದ್ರು ರಾಬರಿ ಆದ್ರೆ ಏನಾದ್ರು ಆದಾಗ ನೀವು ಆ ಮನೆ ಬಾಕ್ಲು ಎಲ್ಲ ಹೋಗಿ ಮುಟ್ಟೋದು ಟಚ್ ಮಾಡೋದು ಮಾಡಬಾರ್ದು. ಯಾಕೆಂದ್ರೆ ಅವ್ರ ಫಿಂಗರ್ ಪ್ರಿಂಟ್ ಇರ್ತಾವಲ್ಲ, ಅವು ನಮ್ಗೆ ಸಿಗ್ತವೆ. ನಾವು ಬಂದು ಅವ್ನ ತಗೊಳ ತನಕ, ನಮ್ದು ಪೊಲೀಸ್ ನಾಯಿ ಬರೋ ತನಕ ಆ ಸಾಕ್ಷಿ ನಾಶ ಮಾಡಕ್ ಹೋಗ್ಬಾರದು. ಅರ್ಥ ಆಯ್ತಾ? ಅದೇ ರೀತಿ ನಿಮ್ ಕಡೆಯಿಂದ ನಮ್ಗೆ ಏನ್ ಸಹಕಾರ ಬೇಕು ಅಂದ್ರೆ, ಯಾವ್ದಾದ್ರು ಒಂದ್ ಕೇಸ್ ಆದಾಗ ಒಂದ್ ಪಂಚನಾಮೆ ಪೊಲೀಸರು ಕರೆದ್ರೆ ದಯವಿಟ್ಟು ಬನ್ನಿ. ಅಥವಾ ಬೇರೆ ಇನ್ನೊಂದ್ ಏನ್ಕೋ ಸಾಕ್ಷಿಗ್ ಬೇಕು ಅಂತಂದ್ರೆ ಬನ್ನಿ. ಇವತ್ತು ಒಬ್ರಿಗೆ ಆಗಿರ್ತೈತೆ, ಇನ್ಯಾರಿಗೋ ನಾಳೆ ನಿಮ್ಗೂ ಆಗ್ಬೋದು. ಅವಾಗ ನಿಮ್ಗೂ ಆದಾಗ ನಾವೇ ಮತ್ತೆ ಬೇರೆಯವ್ರನ್ನ ಕರೆದು ನಿಮ್ಗೆ ಹೆಲ್ಪ್ ಮಾಡ್ಬೇಕಾಗ್ತದೆ. ಪೊಲೀಸರೊಂದಿಗೆ ಸಹಕಾರ ಜಾಸ್ತಿ ಜನಗಳು ನೀಡ್ಲಿ ಅಂತಲೇ ಮನೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಮಾಡಿರೋದು. ಅದೇ ರೀತಿ ನಿಮ್ಮ ಏನು ಸಮಸ್ಯೆಗಳಿದ್ರೆ ಅವನ್ನು ಕೂಡ ಹಂಚ್ಕೊಂಡ್ಲಿ. ಎಲ್ಲಾ ಇದಕ್ಕೂ ನೀವೇ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಡೋದಿಕ್ಕಾಗಲ್ಲ. ನಾವೇ ನಿಮ್ ಮನೆ ಬಾಗ್ಲಿಗೆ ಬಂದಾಗ ನಿಮ್ದು ಸಮಸ್ಯೆ ಇದ್ರು ಹೇಳಿ, ಹಾಗೆ ನಾವು ಏನ್ ಸಹಕಾರ ನಿಮ್ಮಿಂದ ಬಯಸ್ತೀವಿ ಅನ್ನೋ ಒಂದು ವಿಚಾರಕ್ಕೆ ಈ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ಹೊಸದಾಗಿ ಮಾಡಿದ್ದಾರೆ. ಇದನ್ನ ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗೋಣ. ನೀವು ಏನೇ ಕಷ್ಟ ಇದ್ರು ಹೇಳಿ, ನಮ್ ಕೈಲಾಗಿದ್ದನ್ನ ಬಗೆಹರಿಸ್ತೀವಿ. ಆಗಲ್ಲದನ್ನ ಸರ್ಕಾರದ ಹಂತದಲ್ಲಿ ಮುಂದಕ್ಕೆ ಎಲ್ಲಿಗೆ ತಗೊಂಡೋಗ್ಬೇಕೋ ಅಲ್ಲಿಗೆ ತಗೊಂಡೋಗ್ತೀವಿ. ನೀವು ಸಾರ್ವಜನಿಕರು ಎಚ್ಚರಿಕೆ ಕೊಡಬೇಕು. ಪ್ರತಿಯೊಂದು ವಿಚಾರಕ್ಕೂ ಪೊಲೀಸ್ ಅವರೇ ಬಂದು ಮಾಡೋದು ಅಸಾಧ್ಯ. ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಏನೋ ಇಂಥ ಸಭೆ ಸಮಾರಂಭ ಮಾಡಿದಾಗ ಅವನ್ನೆಲ್ಲ ನಿಮ್ಗೆ ತಿಳುವಳಿಕೆ ಹೇಳ್ಬೋದು. ಆದ್ರೆ ಎಲ್ಲಾದ್ರು ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಹೋಗ್ಬಿಟ್ಟು ನಾವ್ ಹಿಂಗ್ ತಡೆಯಕ್ಕಾಗುತ್ತಾ? ಆಗಲ್ಲ. ಆದ್ರೆ ಈ ತರ ಹೇಳ್ಬೋದು ಅಷ್ಟೇ. ನೋಡ್ರಿ, ಹುಷಾರಾಗಿ ಓಡಾಡಿ. 2 ವೀಲರಲ್ಲಿ ಓಡ್ಬೇಕಾದ್ರೆ ಹೆಲ್ಮೆಟ್ ಹಾಕಲ್ರಿ, ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಲ್ರಿ. ಮತ್ತೆ ಕುಡಿದು ಯಾವನನ್ನ ನಿಮ್ಮವರು ಓಡಿಸ್ತಾ ಇದ್ರೆ ಓಡಿಸ್ಬೇಡಪ್ಪ ನೀನು ಕುಡ್ದಿದ್ಯಾ ಅಂತ ಬೇರೆನಿಗೆ ಓಡ್ಸಕ್ ಹೇಳಿ. ಅಥವಾ ಅವತ್ತು ಅಲ್ಲೇ ಆಲ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ಬನ್ನಿ. ಸೈಬರ್ ಕಂಪ್ಲೇಂಟ್ ಫ್ರಾಡ್ ಆಗ್ತಿದ್ದಾವಲ್ಲ, ಅಂದರೆ ಏನಾಯಿತು, ಈಗ ಮುಂಚೆ ಎಲ್ಲ ಬರೀ ಕಳ್ತನ ಆ ಥರ ದುಡ್ಡು ಕಿತ್ಕೊಂಡು ಹೋಗೋರು ಈ ಥರ ಜಾಸ್ತಿ ಇತ್ತು. ಈಗೇನಾಗಿದೆ ಅಂದರೆ ವೈಟ್ ಕಲರ್ ಅಫೆನ್ಸಸ್, ಅಂದರೆ ಕೂತಲ್ಲೇ ನಿಮ್ಮ ದುಡ್ಡು ಎಗರಿಸೋದು ಅಕೌಂಟಿಂದ. ಈ ಪ್ರತಿಯೊಬ್ಬರದ್ದು ಅಕೌಂಟ್ ಇದೆ ಅಲ್ವಾ, ಬ್ಯಾಂಕ್ ಅಕೌಂಟು. ನಿಮ್ಮ ಕೂತಲ್ಲೇ ಏನು ಮಾಡ್ತಾರೆ, 500ರಿಂದ ಸ್ಟಾರ್ಟ್ ಮಾಡಿ ಎಷ್ಟು ಲಕ್ಷ ಕೋಟಿವರೆಗೂ ಎಗರಿಸ್ತಾ ಇದ್ದಾರೆ ಅಲ್ವಾ. ಈ ಥರದಕ್ಕೆ ನೀವೇನು ಮಾಡಬೇಕು ಅಂದರೆ, ಯಾವ ಕಾರಣಕ್ಕೂ ಏನೇ ಆಗಲಿ, ಯಾರೇ ಫೋನ್ ಮಾಡಿ, ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ, ಅಥವಾ ನಾವು ಆಧಾರ್ ಕಾರ್ಡ್ ಮಾಡೋರು, ಅಥವಾ ಪ್ಯಾನ್ ಕಾರ್ಡ್ ಮಾಡೋರು, ಅಥವಾ ಇನ್ನೇ ಏನೋ ಗ್ಯಾಸಿಂಗ್ ಕೊಡೋರು, ಈಗೆಲ್ಲ ನಿಮಗೇನಾಗಿದೆ ಅಂದರೆ ಗೃಹಲಕ್ಷ್ಮಿ ಹಣ, ಆಯಿತಾ, ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ಅವಾಗಿಂದನೂ ಏನಾಗಿದೆ, ನಿಮಗೆ ಸೀದಾ ನೀವೇನಾರು ಕೇಳ್ತಾ ಇದ್ದೀರಿ ಯಾರಿಗಾದರೂ, ನಿಮ್ಮ ಅಕೌಂಟಿಗೆ ಬರ್ತೈತೆ ಅಲ್ವಾ. ಆ ಥರದ್ದು ಯಾವುದೇ ರೀತಿ OTP ಕೊಡುವಂಥದ್ದಾಗಲಿ, ಹೇಳುವಂಥದ್ದಾಗಲಿ, ಯಾವುದೇ ಲಿಂಕನ್ನು ಪ್ರೆಸ್ ಮಾಡುವಂಥದ್ದಾಗಲಿ ಮಾಡಬಾರ್ದು. ನಿಮ್ಮ ಮನೆಗಳಲ್ಲೂ ಹೇಳಬೇಕು, ಮಕ್ಕಳಿಗೂ ಹೇಳಬೇಕು, ನೀವು ಕೂಡ ಅಷ್ಟೇ, ಆಯಿತಾ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.